ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿಯ ಮೇಲಿನ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಇವತ್ತು ಸುದೀರ್ಘ ವಾದ ಪ್ರತಿವಾದಗಳು ನಡೆದವು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಎದುರುಗಡೆ. ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ, ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಸಂಜೆ 5 ಗಂಟೆಯವರೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕಾಲತ್ತನ್ನು ಮಂಡಿಸಿದರು. ಅಭಿಷೇಕ್ ಮನು ಸಿಂಘ್ವಿ ಅವರ ವಕಾಲತ್ತಿನಲ್ಲಿ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಒಂದು ಆರಂಭದಲ್ಲೇ ಹೇಳಬೇಕಾದಂಥ ಒಂದು ಕಂಟೆಂಟ್ ಏನು ಅಂತ ಹೇಳಿದ್ರೆ, ನನಗೆ ಕನ್ನಡನೇ ಬರಲ್ಲ, ನನಗೆ ಕನ್ನಡ ಗೊತ್ತಿಲ್ಲ, ನನಗೆ ಕನ್ನಡ ಅರ್ಥ ಆಗಲ್ಲ, ನನಗೆ ಇಂಗ್ಲೀಷ್ನಲ್ಲೇ ಭಾಷಾಂತರ ಬೇಕು ಅಂಥೇಳಿ ತನ್ನ ಬಳಿಗೆ ಬಂದಿದ್ದಂತಹ ಫೈಲ್ಗಳನ್ನೆಲ್ಲ ವಾಪಸ್ ಕಳುಹಿಸಿದಂತಹ ಘನತೆ ಬೆತ್ತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕನ್ನಡದಲ್ಲೇ ಸಲ್ಲಿಕೆ ಮಾಡಿದಂತಹ ದೂರಿಗೆ ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸ್ ಅನ್ನು ಕಳುಹಿಸಿದರು. ಇದು ವೆರಿ ಕ್ರೂಷಿಯಲ್ ಕಂಟೆಂಟ್. ಸೊ ಇದನ್ನು ಆರಂಭದಲ್ಲೇ ವೆರಿ ಕ್ರೂಷಿಯಲ್ ಕಂಟೆಂಟ್. ಅಭಿಷೇಕ್ ಮನು ಸಿಂಘ್ವಿ ಅವರ ಇವತ್ತಿನ ವಾದದ ಪ್ರಮುಖ ಅಂಶಗಳನ್ನು 1 by 1 ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಯಾಕೆ ಅನುಮತಿಯನ್ನು ನೀಡಲಾಯಿತು ಎನ್ನುವುದರ ಬಗ್ಗೆ ರಾಜ್ಯಪಾಲರು ತಮ್ಮ 6 ಪುಟಗಳ ಆದೇಶದಲ್ಲಿ ಎಲ್ಲೂ ಕೂಡ ಕಾರಣಗಳನ್ನು ಹೇಳಲಿಲ್ಲ. ಪಾಯಿಂಟ್ ನಂಬರ್ 1, ಎಲ್ಲೂ ಕೂಡ ಕಾರಣಗಳನ್ನು ಹೇಳಲಿಲ್ಲ. ಒಂದು ಊಹೆ, ಪೂರ್ವಾಗ್ರಹ ಪೀಡಿತವಾದಂತಹ ಊಹೆಯಲ್ಲಿ ತಪ್ಪು ಮಾಡಿರಬಹುದು, ತಪ್ಪು ಮಾಡಿದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಊಹೆಯ ಆಧಾರದಲ್ಲಿ ತನಿಖೆಗೆ ಅನುಮತಿಯನ್ನು ನೀಡಿದ್ದಾರೆ, ವಿದೌಟ್ ಎನಿ ಡಾಕ್ಯುಮೆಂಟಲ್ ಎವಿಡೆನ್ಸ್. 2ನೇ ಪಾಯಿಂಟು, ರಾಜ್ಯಪಾಲರು ತಾವು ಸಂಪುಟ ಸಭೆಯ ನಿರ್ಣಯವನ್ನು ಯಾಕೆ ಒಪ್ಕೊಂಡಿಲ್ಲ ಎನ್ನುವುದಕ್ಕೂ ಕೂಡ ಕಾರಣಗಳನ್ನು ಕೊಟ್ಟಿಲ್ಲ. ರಾಜ್ಯಪಾಲರು ಸಂವಿಧಾನದ 163ನೇ ವಿಧಿಯ ಪ್ರಕಾರ ಬೈಂಡ್ ಬೈ ದಿ ಕ್ಯಾಬಿನೆಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದನ್ನು ರಾಜ್ಯಪಾಲರು ಒಪ್ಕೊಳ್ಬೇಕು. ಬಟ್ ಇದು ಹೆಡ್ ಆಫ್ ದಿ ಕ್ಯಾಬಿನೆಟ್ ವಿರುದ್ಧವೇ, ಅಂದರೆ ಮುಖ್ಯಮಂತ್ರಿಯ ವಿರುದ್ಧವೇ ತನಿಖೆಗೆ ಅನುಮತಿ ನೀಡಿರುವ ಪ್ರಕರಣವಾಗಿರೋದರಿಂದ ರಾಜ್ಯಪಾಲರು ತಾವು ವಿವೇಚನಾಧಿಕಾರ ಬಳಸಿ ಅನುಮತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅದಕ್ಕೆ ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಜಡ್ಜ್ಮೆಂಟನ್ನು ಉಲ್ಲೇಖ ಮಾಡಿದ್ದಾರೆ. ಬಟ್ ರಾಜ್ಯಪಾಲರು ಉಳಿದ ಪ್ರತಿವಾದಿಗಳು TJ ಅಬ್ರಹಾಂ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಮತ್ತು JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಪರವಾಗಿರುವಂತಹ ವಕೀಲರು ಇರ್ಬೋದು, ಇವರೆಲ್ಲ ಯಾವ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಯಾವ ಜಡ್ಜ್ಮೆಂಟನ್ನು ಉಲ್ಲೇಖ ಮಾಡಿದ್ದಾರೆ, ಆ ಜಡ್ಜ್ಮೆಂಟ್ಗೂ ಸಿದ್ದರಾಮಯ್ಯನವರ ಪ್ರಕರಣಕ್ಕೂ ಕಂಪ್ಲೀಟ್ ವ್ಯತ್ಯಾಸ ಇದೆ, 100ಕ್ಕೆ 100ರಷ್ಟು ವ್ಯತ್ಯಾಸ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಪ್ರಕರಣದಲ್ಲಿ ಮಧ್ಯಪ್ರದೇಶದ 2 ಸಚಿವರ ವಿರುದ್ಧ ಲೋಕಾಯುಕ್ತವೇ ವರದಿಯನ್ನು ಕೊಡುತ್ತೆ, ತನಿಖಾ ವರದಿಯನ್ನು ಕೊಡುತ್ತೆ. ಇವರು ಭೂ ಅಕ್ರಮವನ್ನು ಮಾಡಿದ್ದಾರೆ, ಅವರ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ. ಬಟ್ ಅಲ್ಲಿನ ಕ್ಯಾಬಿನೆಟ್ಟು ಆ 2 ಸಚಿವರ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡಬಾರ್ದು ಅಂಥೇಳಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅದನ್ನು ಮಧ್ಯಪ್ರದೇಶದ ಹೈಕೋರ್ಟ್ ಅಪೀಲ್ ಮಾಡುತ್ತೆ. ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಗವರ್ನರ್ ಪರವಾಗಿ ತೀರ್ಪು ಬರುತ್ತೆ ಸಾಂವಿಧಾನಿಕ ಪೀಠದಿಂದ. ಆ ಸಾಂವಿಧಾನಿಕ ಪೀಠದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು ಕೂಡ ಆ ಪೀಠದಲ್ಲಿದ್ದರು, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಪೀಠದಲ್ಲಿ. ಸೊ ಆ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಯಾಕೆ ಗವರ್ನರ್ ಫೇವರ್ ಆಗಿ ಜಡ್ಜ್ಮೆಂಟನ್ನು ಕೊಡ್ತು ಅಂತ ಹೇಳಿದ್ರೆ, ಆ ಪ್ರಕರಣದಲ್ಲಿ ಕ್ಯಾಬಿನೆಟ್ಟು ತನ್ನ 2 ಸಚಿವರ ವಿರುದ್ಧ ತನಿಖೆ ನಡೆಸಬಾರದು ಅಂತೇಳಿ ಗವರ್ನರ್ಗೆ ನಿರ್ಣಯವನ್ನು ಕಳುಹಿಸುವಂಥ ಸಂದರ್ಭದಲ್ಲಿ ಲೋಕಾಯುಕ್ತವೇ ತನಿಖೆ ನಡೆಸಿ ಒಪ್ಪಿಸಿದಂತಹ ವರದಿಯನ್ನು ಪರಿಗಣಿಸಿರಲಿಲ್ಲ. ಸೊ ಸುಪ್ರೀಂ ಕೋರ್ಟ್ 2004ರ ಜಡ್ಜ್ಮೆಂಟ್ನಲ್ಲಿ ಹೇಳುತ್ತೆ, ಕ್ಯಾಬಿನೆಟ್ಟು ಲೋಕಾಯುಕ್ತ ಏನು ತನಿಖಾ ವರದಿಯನ್ನು ಸಲ್ಲಿಸಿತ್ತು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಿತ್ತು. ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ, ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ
ಇಬ್ಬರು ಸಚಿವರ ವಿರುದ್ಧ ತನಿಖೆಗೆ ಅನುಮತಿ ನೀಡಬಾರ್ದು ಅಂತೇಳಿ ರಾಜ್ಯಪಾಲರಿಗೆ ಶಿಫಾರಸು ಮಾಡಿರೋದ್ರಿಂದಾಗಿ ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈ ಮೂಢ ಆರೋಪಿತ ಹಗರಣದಲ್ಲಿ ಅಂತಹ ಯಾವುದೇ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲ. ಸೊ MP ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ಗೆ ಸಂಬಂಧಪಟ್ಟ ಹಾಗೆ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟನ್ನು ಕೊಡ್ತು, ಆ ಜಡ್ಜ್ಮೆಂಟು ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಅಪ್ಲೈಯೇ ಆಗಲ್ಲ. ಸೊ ಗವರ್ನರು ಆ ಕಾರಣವನ್ನು ಇಟ್ಕೊಂಡು ತಾನು ಕ್ಯಾಬಿನೆಟ್ನ ಡಿಸಿಷನನ್ನು ಒಪ್ಕೊಳ್ಳಲ್ಲ ಅಂತೇಳಿ ಹೇಳೋಕ್ಕಾಗಲ್ಲ. ಜೊತೆಗೆ ರಾಜ್ಯಪಾಲರು ಎಲ್ಲೂ ಕೂಡ ಕಾರಣಗಳನ್ನು ಹೇಳಲಿಲ್ಲ, ಸಕಾರಣಗಳನ್ನು ಹೇಳಲಿಲ್ಲ. ಇದು ಒಂದು ಪಾಯಿಂಟ್. ಇನ್ನು ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡಿ, ಜುಲೈ 18ನೇ ತಾರೀಕು TJ ಅಬ್ರಹಾಮು ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ. ಜುಲೈ 25ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತಕ್ಕೆ ಮತ್ತಷ್ಟು ಮಾಹಿತಿಯನ್ನು ಸಬ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಅಂದರೆ ಜುಲೈ 26ನೇ ತಾರೀಕು ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ. ಜುಲೈ 18ಕ್ಕೆ ಲೋಕಾಯುಕ್ತಕ್ಕೆ ಮೊದಲ ದೂರು ಸಲ್ಲಿಕೆ ಆಗುವಂಥದ್ದು. ಜುಲೈ 26ಕ್ಕೆ ಆ ದೂರಿಗೆ ಪೂರಕವಾದಂತಹ ಇನ್ನಷ್ಟು ಸಪ್ಲಿಮೆಂಟರಿ ಡಾಕ್ಯುಮೆಂಟನ್ನು TJ ಅಬ್ರಹಾಂ ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಇಟ್ ಸೆಲ್ಫ್ TJ ಅಬ್ರಹಾಂ ಸೀದಾ ಹೋಗುವಂಥದ್ದು ರಾಜ್ಯಪಾಲರ ಬಳಿಗೆ. ಬಟ್ ರಾಜ್ಯಪಾಲರ ಕತೆ ತೀರಾ ವಿಚಿತ್ರ. ಏನು ಅಂತ ಹೇಳಿದ್ರೆ, ರಾಜ್ಯಪಾಲರು TJ ಅಬ್ರಹಾಂ ಕಡೆಯಿಂದ ದೂರು ಸ್ವೀಕಾರ ಮಾಡಿದ ದಿನವೇ ದಿ ಸೇಮ್ ಡೇ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಬೆಳಿಗ್ಗೆ 10 ಗಂಟೆಗೆ ದೂರು ಸ್ವೀಕಾರ ಮಾಡುವಂಥದ್ದು ರಾಜ್ಯಪಾಲರು. ಅವತ್ತೇ ರಾತ್ರಿ 10 ಗಂಟೆಗೆ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ. ಕಾರಣ ಕೇಳಿ ನೋಟಿಸನ್ನು ಇಶ್ಯೂ ಮಾಡ್ತಾರೆ, ನಿಮ್ಮ ವಿರುದ್ಧ ತನಿಖೆಗೆ ಯಾಕೆ ಅನುಮತಿಯನ್ನು ಕೊಡಬಾರ್ದು ಅಂತೇಳಿ. ಗವರ್ನರು ತಾವು ತನಿಖೆಗೆ ಆದೇಶವನ್ನು ಕೊಟ್ಟಂತಹ ಪಟ್ಟಿಯಲ್ಲಿ ಮತ್ತೆ ಹೈಕೋರ್ಟ್ನಲ್ಲಿ ಗವರ್ನರ್ ಪರ ವಕೀಲರು ಸಬ್ಮಿಟ್ ಮಾಡಿದ ಮಾಹಿತಿಗಳ ಪ್ರಕಾರ ಗವರ್ನರ್ ಸುಮಾರು 3 ತಾಸು TJ ಅಬ್ರಹಾಂ ತಂದಿದ್ದಂತಹ ಡಾಕ್ಯುಮೆಂಟನ್ನೆಲ್ಲ ನೋಡಿ TJ ಅಬ್ರಹಾಂ ಕೊಟ್ಟಂಥ ವಿವರಣೆಯನ್ನೆಲ್ಲ ಆಲಿಸಿದ್ದಾರೆ ಜುಲೈ 26ನೇ ತಾರೀಕು. ಸೊ ಅದನ್ನು ಆಲಿಸಿ ಗವರ್ನರು ಇದು ಪ್ರೈಮಾ ಫೇಸ್ ಇದು ಗಂಭೀರ ಸ್ವರೂಪದ ಪ್ರಕರಣ ಅಂತೇಳಿ ಅವರಿಗೆ ಅನಿಸಿದ್ರಿಂದ ತನಿಖೆಗೆ ಯಾಕೆ ಅನುಮತಿಯನ್ನು ಕೊಡಬಾರ್ದು ಅಂತೇಳಿ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ಗಮ್ಮತ್ತೇನು ಅಂತ ಹೇಳಿದ್ರೆ ಈ ಕೇಸಲ್ಲಿ ಇವತ್ತು ಈ ಇಶ್ಯೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಕಾರಣ ಏನು ಅಂತ ಹೇಳಿದ್ರೆ, TJ ಅಬ್ರಹಾಂ ಗವರ್ನರಿಗೆ 200 ಪುಟಗಳ ದೂರನ್ನು ಸಲ್ಲಿಸ್ತಾರೆ. 200 ಪುಟಗಳ ದೂರು, ಅದು ಕನ್ನಡದಲ್ಲಿ. ಸ್ನೇಹಮಯಿ ಕೃಷ್ಣ ಕೂಡ ಕನ್ನಡದಲ್ಲೇ ದೂರನ್ನು ಕೊಡುವಂಥದ್ದು. JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಕೂಡ ಕನ್ನಡದಲ್ಲೇ ದೂರನ್ನು ಕೊಡುವಂಥದ್ದು. ಸೊ 200 ಪುಟಗಳ ಕನ್ನಡದಲ್ಲಿ ಸಲ್ಲಿಕೆಯಾದಂತಹ ದೂರು ಸಲ್ಲಿಕೆಯಾದ ದಿನವೇ ಗವರ್ನರ್ ಅರ್ಥ ಮಾಡಿಕೊಂಡು ಅದನ್ನು ತನಿಖೆಗೆ ಕಾರಣ ಕೇಳಿ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದೇ ಗವರ್ನರು HD ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ 2 ಬಾರಿ ಲೋಕಾಯುಕ್ತ SIT ಗವರ್ನರ್ಗೆ ಸ್ಪಷ್ಟೀಕರಣವನ್ನು ಕೊಡುತ್ತೆ. ಗವರ್ನರ್ ಕೇಳಿರುವ ಸ್ಪಷ್ಟೀಕರಣವನ್ನು 2 ಬಾರಿ ಕೊಡುತ್ತೆ. ಆದರೆ ಆ 2 ಸ್ಪಷ್ಟೀಕರಣದ ಬಳಿಕವೂ ಕೂಡ ಗವರ್ನರು ಆಗಸ್ಟ್ 28ನೇ ತಾರೀಕು ನನಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮೂಲ ದಾಖಲೆಗಳು ಯಾವುದಿದ್ದಾವೆ, ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಆಗಿರುವಂಥ ದಾಖಲೆಗಳು, ಆ ದಾಖಲೆಗಳ ಇಂಗ್ಲಿಷ್ ಭಾಷಾಂತರ ಬೇಕು ಅಂಥೇಳಿ ರಿಟರ್ನ್ ಕಳಿಸ್ತಾರೆ ಲೋಕಾಯುಕ್ತಕ್ಕೆ. ಯಾವಾಗ 2 ಸ್ಪಷ್ಟೀಕರಣ ಕೊಟ್ಟ ಬಳಿಕ ಗವರ್ನರು ರಿಟರ್ನ್ ಫೈಲನ್ನು ಕಳಿಸ್ತಾರೆ. ಜನಾರ್ದನ ರೆಡ್ಡಿ ಪ್ರಕರಣದಲ್ಲೂ ಕೂಡ ಅಷ್ಟೇ, ಇಂಗ್ಲಿಷ್ ಭಾಷಾಂತರ ಬೇಕು. ಯಾವುದು? ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮೂಲ ದಾಖಲೆಗಳ ಇಂಗ್ಲಿಷ್ ಭಾಷಾಂತರ ಬೇಕು ನನಗೆ ಅಂತೇಳಿ. ಬಟ್ ಗವರ್ನರು TJ ಅಬ್ರಹಾಂ 200 ಪುಟಗಳ ಕನ್ನಡ ದೂರು, ಸ್ನೇಹಮಯಿ ಕೃಷ್ಣ ಕನ್ನಡದಲ್ಲಿ ದೂರು ಕೊಟ್ಟಿದ್ದು, JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಕನ್ನಡದಲ್ಲಿ ದೂರು ಕೊಟ್ಟಿದ್ದು. ಹಂಗೆ ನೋಡೋಕ್ಕೋದ್ರೆ ಈಗ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರ ಟ್ರಸ್ಟಿಗೆ KIDBಯಲ್ಲಿ ಏನು ನಿವೇಶನ ಮಂಜೂರಾಗಿದೆ ಎನ್ನುವಂಥ ಆರೋಪ ಏನಿದೆ, ಆ ದೂರು ಕೂಡ ಸಲ್ಲಿಕೆ ಆಗಿರುವಂಥದ್ದು ಕನ್ನಡದಲ್ಲಿ.
ಆ ದೂರು ಕೂಡ ಸಲ್ಲಿಕೆ ಆಗಿರುವಂಥದ್ದು ಕನ್ನಡದಲ್ಲಿ, ಅದೇನು ಇಂಗ್ಲೀಷಲ್ಲ ದೂರು ಸಲ್ಲಿಕೆ ಆಗಿರೋದು. ಆ ದಿನೇಶ್ ಕಲ್ಲಹಳ್ಳಿ ಕೊಟ್ಟಂಥ ದೂರು ಕಂಪ್ಲೀಟ್ ಕನ್ನಡದಲ್ಲೇ ಇರುವಂಥದ್ದು. ಬಟ್ ಗವರ್ನರ್ ಆ ಕನ್ನಡದ ದೂರನ್ನು ಆಧರಿಸಿ ಮುಖ್ಯ ಕಾರ್ಯದರ್ಶಿಗಳಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಇದು ಗವರ್ನರ್ದು ಒಂದು ಕತೆ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಕತೆ ಏನು ಅಂತ ಹೇಳಿದ್ರೆ, ಈ 4 ಪ್ರಮುಖರು ಇದ್ದಾರಲ್ಲ, ಎಚ್ ಡಿ ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಮತ್ತು ಜನಾರ್ದನ್ ರೆಡ್ಡಿ, ಇವರ ವಿರುದ್ಧ ತನಿಖೆಗೆ ಮತ್ತು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಿಕ್ಕೆ ಲೋಕಾಯುಕ್ತದವರು ಏನು ರಾಜ್ಯಪಾಲರ ಅನುಮತಿ ಕೇಳಿ ಅರ್ಜಿಯನ್ನು ಸಲ್ಲಿಸಿದ್ರು, ಪತ್ರವನ್ನು ಬರೆದಿದ್ದು, ಆ ಕುರಿತಾದಂತಹ ಕಡತಗಳೆಲ್ಲವೂ ಕೂಡ ಅವುಗಳಿಗೆ ಜೀವ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ರಾಜ್ಯಪಾಲರು ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟರಲ್ಲ, ಅದಾದ ಬಳಿಕ. ಅಲ್ಲಿವರೆಗೆ ಅವೆಲ್ಲ ಧೂಳಿಗಿಡಿತಾ ಇದ್ವು ರಾಜ್ಯಪಾಲರ ಕಚೇರಿಯಲ್ಲಿ. ಅವುಗಳಿಗೆ ಜೀವ ಬಂದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರ ನೋಟಿಸಿಗೆ ಉತ್ತರವನ್ನು ಕೊಟ್ಟ ಬಳಿಕ. ನೋಡಿ, ಉದಾಹರಣೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಫೈಲು ರಿಟರ್ನ್ ಲೋಕಾಯುಕ್ತಕ್ಕೆ ಹೋಗಿದ್ದು ಇಂಗ್ಲಿಷ್ ಭಾಷಾಂತರಕ್ಕಾಗಿ ಆಗಸ್ಟ್ 28ನೇ ತಾರೀಕು. ಇದನ್ನು ಡಿಸ್ಪ್ಯೂಟ್ ಮಾಡಿಲ್ಲ. ಅಂದರೆ ಈ ಮಾಹಿತಿಯನ್ನು ಕೊಟ್ಟಿದ್ದು ಸಿದ್ದರಾಮಯ್ಯನವರ ಪರ ವಕೀಲರು ಕರ್ನಾಟಕ ಹೈಕೋರ್ಟಿಗೆ. ಇವತ್ತು ಇದನ್ನು ಡಿಸ್ಪ್ಯೂಟ್ ಮಾಡಿಲ್ಲ. ಈ ಮಾಹಿತಿ ತಪ್ಪು ಅಂತ ರಾಜ್ಯಪಾಲರ ಕಡೆಯ ವಕೀಲರು ಇವತ್ತು ಏನು ಹೇಳಲಿಲ್ಲ, ಅಥವಾ ಟಿ ಜೆ ಅಬ್ರಾಹಂ ಪರ ವಕೀಲರು ಕೂಡ ಹೇಳಲಿಲ್ಲ. ಮೋರ್ ದ್ಯಾನ್ ದ್ಯಾಟ್, ಟಿ ಜೆ ಅಬ್ರಾಹಂ ರಾಜ್ಯಪಾಲರ ಕಚೇರಿಯಿಂದ ಪಡೆದಿರುವಂತಹ ಅರ್ಜಿಯಲ್ಲಿ ಈ ಫೈಲುಗಳೆಲ್ಲ ಮೂವ್ ಆಗಿರೋ ಡೇಟ್ ಇದೆ. ಮುರುಗೇಶ್ ನಿರಾಣಿ ಕಡತ ಕೂಡ ಆಗಸ್ಟ್ 28ನೇ ತಾರೀಕು ಸ್ಪಷ್ಟೀಕರಣ ಕೋರಿ ರಿಟರ್ನ್ ಆಗಿದೆ. ಜನಾರ್ದನ್ ರೆಡ್ಡಿ ಫೈಲು ಕೂಡ ಆಗಸ್ಟ್ 28ನೇ ತಾರೀಕು ಭಾಷಾಂತರವನ್ನು ಬಯಸಿ ರಿಟರ್ನ್ ಟು ಲೋಕಾಯುಕ್ತ. ಎಚ್ ಡಿ ಕುಮಾರಸ್ವಾಮಿ ಎಗೇನ್ ಆಗಸ್ಟ್ 28ನೇ ತಾರೀಕು. ಶಶಿಕಲಾ ಜೊಲ್ಲೆ ಪ್ರಕರಣದಲ್ಲಿ ಸರಿಸುಮಾರು 3 ವರ್ಷ ರಾಜ್ಯಪಾಲರ ಬಳಿ ಇದ್ದಂತಹ ಕಡತಕ್ಕೆ ರಾಜ್ಯಪಾಲರು ಮುಕ್ತಿಯನ್ನು ಕೊಟ್ಟಿದ್ದು ಆಗಸ್ಟ್ 9ನೇ ತಾರೀಕು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಉತ್ತರವನ್ನು ರಾಜ್ಯಪಾಲರಿಗೆ ಕೊಟ್ಟ ಬಳಿಕ ಶಶಿಕಲಾ ಜೊಲ್ಲೆ ಫೈಲನ್ನು ರಾಜ್ಯಪಾಲರು ಕ್ಲಿಯರ್ ಮಾಡ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾರೆ, ಎಂಥ ವಿಚಿತ್ರ ಅಂತ ಹೇಳಿದ್ರೆ, ಶಶಿಕಲಾ ಜೊಲ್ಲೆ ಪ್ರಕರಣದಲ್ಲಿ ಆ ಮೊಟ್ಟೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಿಂಗ್ ಆಪರೇಷನ್ ಆಗಿದೆ, ಕ್ಯಾಮರಾದಲ್ಲಿ ದಾಖಲೆಗಳು ರೆಕಾರ್ಡ್ ಆಗಿವೆ. ಹಾಗಿದ್ದಾಗಿಯೂ ಕೂಡ ರಾಜ್ಯಪಾಲರು ಲ್ಯಾಕ್ ಆಫ್ ಕಲ್ಪೆಬಿಲಿಟಿ ಅಂತ ಹೇಳಿದ್ರೆ, ಶಶಿಕಲಾ ಜೊಲ್ಲೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷ್ಯಗಳು ಇನ್ನೂ ಇಲ್ಲ ಎನ್ನುವಂತಹ ಕಾರಣವನ್ನು ಕೊಟ್ಟು ಆ ಕಡತವನ್ನು ತನಿಖೆಗೆ ಅನುಮತಿಯನ್ನು ಕೊಟ್ಟಿಲ್ಲ ಅಂತೇಳಿ ಕಾರಣವನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಬಟ್ ಸಿದ್ದರಾಮಯ್ಯನವರ ವಿರುದ್ಧದ ತನಿಖೆಗೆ ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನವರ ಅಪರಾಧ ಏನು, ಯಾವ ಕೃತ್ಯದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಎನ್ನುವಂಥದ್ದನ್ನು ಮೆನ್ಷನ್ನೇ ಮಾಡಿಲ್ಲ. ಬಿಕಾಸ್ ದೇರ್ ಇಸ್ ನೋ ಡಾಕ್ಯುಮೆಂಟ್ ಎಟ್ ಆಲ್. ಇನ್ನು ಮೂಡಾದ ಫ್ಯಾಕ್ಟ್ಸ್ಗಳಿಗೆ ಬಂದರೆ, 1992ರಲ್ಲಿ ಅಧಿಸೂಚನೆ ಆಗಿದ್ದು, 1993ರ ಏಪ್ರಿಲ್ 10ನೇ ತಾರೀಕು ದೇವರಾಜು ಪರವಾಗಿ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ಪ್ರತಿವಾದಿ ಪರ ವಕೀಲರು ಆರ್ಗ್ಯುಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಭೂಮಿಯ ಹಕ್ಕುದಾರ ದೇವರಾಜು ಅಲ್ವೇ ಅಲ್ಲ ಅಂಥೇಳಿ ವಾದವನ್ನು ಮಾಡ್ತಾರೆ. ಬಟ್ ಅದಕ್ಕೆ ತದ್ವಿರುದ್ಧವಾದಂಥ ಡಾಕ್ಯುಮೆಂಟನ್ನು ಇವತ್ತು ಸಿದ್ದರಾಮಯ್ಯನವರ ಪರ ವಕೀಲರು ಸಬ್ಮಿಟ್ ಮಾಡಿದ್ದಾರೆ. ದೇವರಾಜು ಅವರಿಗೆ ಭೂಮಿಯನ್ನು ಬಿಟ್ಟುಕೊಟ್ಟಿದ್ರು ಅಂತೇಳಿ, ಮೈಲಾರ ಮತ್ತು ಇನ್ನೊಬ್ಬ ಸಹೋದರ ದೇವರಾಜು ಅವರಿಗೇನೆ ಭೂಮಿಯನ್ನು ಬಿಟ್ಟುಕೊಟ್ಟಿದ್ರು 10/4/1993ರಲ್ಲಿ. ಜೊತೆಗೆ ಡಿನೋಟಿಫಿಕೇಶನ್ಗೆ ಅರ್ಜಿ ಸಲ್ಲಿಕೆ ಆಗುತ್ತೆ ದೇವರಾಜು ಕಡೆಯಿಂದ. ಡಿನೋಟಿಫಿಕೇಶನ್ಗೆ ಅರ್ಜಿ ಸಲ್ಲಿಕೆಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರೋಸೆಸ್ ಮುಗಿದಾದ ಬಳಿಕ 1998ರಲ್ಲಿ ಲೇಔಟ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಈ ಭೂಮಿಯನ್ನು ಕೂಡ ಇಟ್ ಈಸ್ ನಾಟ್ ಇನ್ ಅಪ್ರೂವಲ್ ಪ್ಲಾನ್, ಲೇಔಟ್ ನಿರ್ಮಾಣಕ್ಕೆ ಅಪ್ರೂವ್ ಆಗಿರುವಂತಹ ಪ್ಲಾನ್ನಲ್ಲಿ ಈ ಭೂಮಿ ಇಲ್ಲದೇ ಇದ್ರೂ ಕೂಡ ಮೂಡಾದವರು ಆ ಭೂಮಿಯನ್ನು ಲೇಔಟ್ ಆಗಿ ಅಭಿವೃದ್ಧಿಪಡಿಸ್ತಾರೆ. 2004ರಲ್ಲಿ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಆ ಭೂಮಿಯನ್ನು ಮಾರಾಟ ಮಾಡ್ತಾರೆ.
ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಸಿದ್ದರಾಮಯ್ಯನವರಿಗೆ ಡಿನೋಟಿಫೈ ಮಾಡಿ ಈ ಭೂಮಿಯನ್ನು ಗ್ರ್ಯಾಬ್ ಮಾಡ್ಕೋಬೇಕು, ಕಸಿದ್ಕೊಳ್ಬೇಕು, ಕಬ್ಜಾ ಮಾಡ್ಕೋಬೇಕು ಎನ್ನುವಂತಹ ಮನಸ್ಥಿತಿ ಇದ್ದರೆ ಅವರು ಯಾಕೆ 10 ವರ್ಷ ಕಾಯುವಂಥ ಅವಶ್ಯಕತೆ ಏನಿತ್ತು? ಫಾರ್ ಎಕ್ಸಾಂಪಲ್ 1998ರಲ್ಲಿ ಡಿನೋಟಿಫಿಕೇಶನ್ ಆಗಿದೆ, ಅವತ್ತ ಕೇಳ್ಬೋದಿತ್ತು ಸಿದ್ದರಾಮಯ್ಯನವರಿಗೆ. ಯಾಕೆ ಅವರು ಬಾಮೈದ ಪರ್ಚೇಸ್ ಮಾಡಿದ್ದು 2004ರಲ್ಲಿ ಆಫ್ಟರ್ 6 years ಆಫ್ ಡಿನೋಟಿಫಿಕೇಶನ್. ಆ ಡಿನೋಟಿಫಿಕೇಶನ್ ಪರ್ಚೇಸ್ ಆಗಿ 2004ರಲ್ಲಿ 2010ರಲ್ಲಿ ಪಾರ್ವತಿ ಅವರಿಗೆ ಅವರ ಸಹೋದರ ಅಂದರೆ ಸಿದ್ದರಾಮಯ್ಯನವರ ಬಾಮೈದ ಆ ಭೂಮಿಯನ್ನು ಗಿಫ್ಟ್ ಡೀಡ್ ಮುಖಾಂತರ ಹಸ್ತಾಂತರ ಮಾಡ್ತಾರೆ. ಸೊ ಇನ್ ಕೇಸ್ ಮುಖ್ಯಮಂತ್ರಿಗಳಿಗೆ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡ್ಕೋಬೇಕೆನ್ನುವಂಥ ಮನಸ್ಥಿತಿ ಇದ್ದಿದ್ರೆ ಇಷ್ಟು ವರ್ಷ ಕಾಯುವಂಥ ಅವಶ್ಯಕತೆ ಏನಿತ್ತು? ಈ ಪವರ್ ಇದೆ, ಅದು ಇದು, DCM ಆಗಿದ್ರು, ಇಂತಹ ಸಚಿವರಾಗಿದ್ದರು, ಅದು ಇದೆಲ್ಲ ಹೇಳಿದ್ದಾರೆ. ಸೊ ಯಾಕೆ ಅಷ್ಟು ವರ್ಷ ಕಾಯುವಂಥ ಅವಶ್ಯಕತೆ ಏನಿತ್ತು ಎನ್ನುವಂಥ ಪ್ರಶ್ನೆಯನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಎತ್ತಿದ್ದಾರೆ. ಈ ಪ್ರಶ್ನೆಗೆ ಪ್ರತಿವಾದಿ ಪರ ವಕೀಲರಿಂದ ಯಾವುದೇ ಉತ್ತರಗಳು ಬಂದಿಲ್ಲ. ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಕರಪ್ಷನ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನಿದೆ, PC ಆ್ಯಕ್ಟ್ನ 17A ಅಡಿಯಲ್ಲಿ ಇರುವಂಥದ್ದೇ ಏನು, ರೆಕಮೆಂಡೇಶನ್ ಆರ್ ದ ಡಿಸಿಷನ್ ಟೇಕನ್ ಅಂತ. ರೆಕಮೆಂಡೇಶನ್ ಆ್ಯಂಡ್ ಡಿಸಿಷನ್ ಟೇಕನ್ ಅಂದರೆ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ, ಹುದ್ದೆಯಲ್ಲಿರುವಂತಹ ಸಂದರ್ಭದಲ್ಲಿ ಆ ನಿರ್ದಿಷ್ಟ ಸಾರ್ವಜನಿಕ ಸೇವಕ ತಾನು ತೆಗೆದುಕೊಂಡಂತಹ ನಿರ್ಧಾರ ಅಥವಾ ಮಾಡಿದಂತಹ ಶಿಫಾರಸ್ಸಿನ ಕಾರಣದಿಂದ ಆತನಿಗೆ ಲಾಭ ಆಗಿರಬೇಕು ಅಂತೇಳಿ, ಅಕ್ರಮ ಆಗಿರಬೇಕು ಅಂತೇಳಿ. ಬಟ್ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಯಾವ ದಿನ, ಯಾವ ವರ್ಷ ಈ ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಯಾವ ಶಿಫಾರಸನ್ನು ಮಾಡಿದ್ದಾರೆ, ಯಾವ ಕಡತಕ್ಕೆ ಸಹಿ ಹಾಕಿದ್ದಾರೆ, ಆವಾಗ ಅವರ ಬಳಿ ಯಾವ ಖಾತೆ ಇತ್ತು, ಯಾವ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ನಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎನ್ನುವಂಥ ಮಾಹಿತಿಯನ್ನೇ ಕೊಟ್ಟಿಲ್ಲ ಗವರ್ನರ್. ಸುಮ್ಮನೆ 6 ಪುಟಗಳ ಕತೆ ಬರೆದು ಬಿಟ್ಟು ಅದರ ಮೇಲೆ ಅಪ್ರೂವಲ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವತ್ತು ಇನ್ನೊಂದು ಅಂಶ ಚರ್ಚೆಗೆ ಬಂತು. ಕಾರಣ ಏನು ಅಂತ ಹೇಳಿದ್ರೆ, 2017ರಲ್ಲಿ ಪಾರ್ವತಿಯವರಿಗೆ ಇವತ್ತು ಇನ್ನೊಂದು ಪ್ರಮುಖ ಅಂಶ ಚರ್ಚೆಗೆ ಬಂತು. 2019ರಲ್ಲಿ ಪಾರ್ವತಿಯವರಿಗೆ ಮೂಡ ಬದಲಿ ನಿವೇಶನವನ್ನು ಕೊಡಲಿಕ್ಕೆ ನಿರ್ಣಯ ತೆಗೆದುಕೊಳ್ಳಲಾಯಿತು ಎನ್ನುವಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ, ಮಾಜಿ ಶಾಸಕ, ಈಗ MLC ಅವರು, ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದರು. ಸೊ ಲಾಸ್ಟ್ ಸೆಪ್ಟೆಂಬರ್ 2ರ ಆರ್ಗ್ಯುಮೆಂಟ್ನ ಟೈಮ್ನಲ್ಲಿ ಪ್ರತಿವಾದಿ ವಕೀಲರು ಮಾಡಿದಂತಹ ಆರೋಪ ಏನು ಅಂತ ಹೇಳಿದ್ರೆ, ಮಗ ಕೂಡ ಪರೋಕ್ಷವಾಗಿ ಪ್ರಭಾವವನ್ನು ಬೀರಿದ್ದಾರೆ ಅಂತೇಳಿ. ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಕೌಂಟರನ್ನು ಮಾಡಿದ್ದಾರೆ. ಆ ಕೌಂಟರ್ ಆರ್ಗ್ಯುಮೆಂಟನ್ನು ನ್ಯಾಯಮೂರ್ತಿಗಳು ಒಪ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಮೂಡಾ ಮಂಡಳಿಯಲ್ಲಿ ಮೈಸೂರು ನಗರ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಪದನಿಮಿತ್ತ ಸದಸ್ಯರು ಅಂತೇಳಿ. ಪದನಿಮಿತ್ತ ಸದಸ್ಯರು ಅಂದರೆ ನಿರ್ದಿಷ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೈಸೂರು ನಗರಕ್ಕೆ ಒಳಪಟ್ಟ ಹಾಗೆ ವರುಣ, KR, ಚಾಮರಾಜ, ನಂಜನಗೂಡು, T. ನರಸೀಪುರ, ಚಾಮುಂಡೇಶ್ವರಿ, ಚಾಮರಾಜ, ನರಸಿಂಹರಾಜ, ಈ ಕ್ಷೇತ್ರಗಳ ಶಾಸಕರು, ಅದು ಯಾವ ಪಕ್ಷದವರೇ ಆಗಿರ್ಬೋದು, ಅವರು ಮೂಡಾದ ಪದನಿಮಿತ್ತ ಸದಸ್ಯರು. ಅಲ್ಲಿ ಯಾರು ಶಾಸಕರಾಗಿ ಆಯ್ಕೆ ಆಗಿರ್ತಾರೆ ಅವರೇ ಅಲ್ಲಿ ಅದರ ಮೆಂಬರ್ ಆಗಿರ್ತಾರೆ. ಸೊ ಇಟ್ ಈಸ್ ನಾಟ್ ಅಪಾಯಿಂಟೆಡ್. ಆಟೋಮೆಟಿಕಲಿ ಅವರು ಆ ಪ್ರಾಧಿಕಾರದ ರಚನಾ ಸ್ವರೂಪದ ಆಧಾರದಲ್ಲಿ ಆಟೋಮೆಟಿಕ್ ಆಗಿ ಅವರು ಅದರ ಸದಸ್ಯರಾಗಿದ್ದಾರೆಯೇ ಹೊರತು ಅವರನ್ನು ಅಲ್ಲಿ ನೇಮಕ ಮಾಡಲಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ವರುಣಾದಲ್ಲಿ ಈ ಬಾರಿ ಸಿದ್ದರಾಮಯ್ಯ ಅವರು ಆ ಕ್ಷೇತ್ರದ ಶಾಸಕರು. ಸೊ ಆಟೋಮೆಟಿಕಲಿ ಮೂಡಾದಲ್ಲಿ ಸಿದ್ದರಾಮಯ್ಯನವರು ಕೂಡ ಈ ಬಾರಿ ಸದಸ್ಯರು. ಈಗ KR ಕ್ಷೇತ್ರ, ಈ ಹಿಂದೆ ರಾಮದಾಸ್ ಅವರು ಇದ್ದರು ಶಾಸಕರು, ಅವರು ಮೆಂಬರ್ ಆಗಿದ್ದರು ಮೂಡಾ ಮಂಡಳಿಯಲ್ಲಿ. ಈಗ ಅವರಲ್ಲ ಮೆಂಬರು, ಶ್ರೀವತ್ಸ ಮೆಂಬರು. ಯಾಕಂತ ಹೇಳಿದ್ರೆ ಹೊಸ ಶಾಸಕ ಅಲ್ಲಿ ಬಂದಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಈ ಹಿಂದೆಯೂ ಕೂಡ GT ದೇವೇಗೌಡರು ಇದ್ದರು, ಈಗಲೂ ಕೂಡ GT ದೇವೇಗೌಡ್ರೆ. ಸೊ ಆ ಮೂಡಾ ಮಂಡಳಿಯ ಸದಸ್ಯತ್ವ ಏನಿದೆ ಅದು
ಪದನಿಮಿತ್ತ ಸದಸ್ಯತ್ವ, ಅಂದರೆ ಈ ಕ್ಷೇತ್ರದ ಶಾಸಕರು ಆಟೋಮೆಟಿಕ್ ಆಗಿ ಅದರ ಮೆಂಬರ್ ಆಗಿರ್ತಾರೆ. ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಪಾರ್ವತಿಯವರಿಗೆ ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಯಿತು ಎನ್ನುವಂತಹ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರೆ ಹೊರತು, ಅವರು ಅಟೆಂಡ್ ಆಗಿದ್ರು, ಉಪಸ್ಥಿತರಿದ್ದರೆ ಹೊರತು ಈ ನಿರ್ಣಯ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಅವರು ಭಾಗಿಯಾಗಿರಲಿಲ್ಲ. ಅಂದರೆ ಆ ಡಿಬೇಟ್ನಲ್ಲಿ ಅವರು ಭಾಗವಹಿಸಿರಲಿಲ್ಲ ಎನ್ನುವಂಥ ಅಂಶವನ್ನು ಕೂಡ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯವಾಗಿ ಉಲ್ಲೇಖ ಮಾಡಿದ್ದಾರೆ. ಇದು ಒಂದು ಕಡೆ. ಇದ್ರ ಜೊತೆಗೆ ಕೇಸು 23 ವರ್ಷಗಳಷ್ಟು ಹಳೆಯದಾದಂತಹ ಪ್ರಕರಣವನ್ನು ತೆಗೆದು, ಸುಮಾರು 23 ವರ್ಷ, 2004 ದೇವರಾಜು ಅವರಿಂದ ಮಲ್ಲಿಕಾರ್ಜುನ ಸ್ವಾಮಿ ಬೈ ಮಾಡಿದ ಡೇಟನ್ನು ಕನ್ಸಿಡರ್ ಮಾಡಿದ್ರೆ 20 ವರ್ಷ ಹಿಂದಿನ ಹಳೆಯ ಕೇಸನ್ನು ತೆಗೆದು ಈಗ ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ಏನಿದೆ ಅರ್ಥ? ಏನಿದೆ? ಜೊತೆಗೆ ಸೆಕ್ಷನ್ 17A ಅಡಿಯಲ್ಲಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವಂಥದ್ದು ಕೇವಲ ಪೊಲೀಸ್ ಅಧಿಕಾರಿಗೆ ಅಥವಾ ತನಿಖಾಧಿಕಾರಿಗೆ ಮಾತ್ರ. ಅದನ್ನು ಹಲವು ಜಡ್ಜ್ಮೆಂಟುಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಪೊಲೀಸ್ ಅಧಿಕಾರಿ ಮಾತ್ರ. ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ ಫಾರ್ ಎಕ್ಸಾಂಪಲ್ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿ TJ ಅಬ್ರಾಮ್ ಒಂದು ವೇಳೆ ಕಾದಿದ್ದರೆ ಲೋಕಾಯುಕ್ತದಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗ್ತಾ ಇತ್ತು. ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ದಾಖಲೆಗಳು ಸಿಕ್ಕಿವೆ ಅಂತೇಳಿ ಭಾವಿಸಿದ್ರು ಕೂಡ ಲೋಕಾಯುಕ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೇಳುವಂಥ ಅಧಿಕಾರ ಇರುವಂಥದ್ದು ಲೋಕಾಯುಕ್ತಕ್ಕೆ ಮಾತ್ರ, ನಾಟ್ ಟು TJ ಅಬ್ರಹಾಂ. ಬಿಕಾಸ್ ಪ್ರಿಲಿಮಿನರಿ ಎನ್ಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ಅಧಿಕಾರ ಇರುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ. ಸೊ ಖಾಸಗಿ ದೂರನ್ನು ಆಧರಿಸಿ SOP ಏನಿದೆ, ಸಾರ್ವಜನಿಕ ಸೇವಕರ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ SOP ಏನು ಮಾಡಲಾಗಿದೆ ಅದನ್ನು ಮೀರಿ ಹೋಗೋಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಕೂಡ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಏನಕ್ಕೆ ಬೇಕು ಅಂತೇಳಿ ಪ್ರಿಲಿಮಿನರಿ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರಿಗೆ. ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಹೋಗಿ ದೂರು ಕೊಟ್ಟು ಕಂಪ್ಲೇಂಟ್ ಕೊಡುವ ವಿಚಾರದಲ್ಲಿ ಅದರ ಅವಶ್ಯಕತೆ ಏನಿದೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ರು. ಸೊ ಅದಕ್ಕೇನು ಇಟ್ಸ್ ಅ ಪಾರ್ಟ್ ಆಫ್ ಲೀಗಲ್ ಇಶ್ಯೂ. ಕಾರಣ ಏನು ಅಂತ ಹೇಳಿದ್ರೆ, ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ವಾದ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ, ಈ 17A ಅಲ್ಲಿ ಕೆಲವೊಂದಿಷ್ಟು ರೈಡರ್ಸನ್ನು ಹಾಕಿದಾರಲ್ಲ, ಅಂದರೆ ಇನ್ವೆಸ್ಟಿಗೇಷನ್ ಅಧಿಕಾರಿಗಳೇ ಅನುಮತಿಯನ್ನು ಕೇಳಬೇಕು, ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು ಎನ್ನುವಂಥ ಈ ನಿಬಂಧನೆಗಳು ಅಥವಾ ಷರತ್ತುಗಳು ಯಾಕಿದೆ ಅಂತ ಹೇಳಿದ್ರೆ, ಸಾರ್ವಜನಿಕ ಸೇವೆಯಲ್ಲಿರುವಂತಹ ವ್ಯಕ್ತಿಗಳ ವಿರುದ್ಧ ಈ ಕಾನೂನು ದುರ್ಬಳಕೆ ಆಗುವುದನ್ನು ತಡಿಬೇಕು ಎನ್ನುವಂಥ ಉದ್ದೇಶಕ್ಕೋಸ್ಕರ. ಎಸ್ಪೆಷಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ವಿರುದ್ಧ, ಸಚಿವರ ವಿರುದ್ಧ ದುರ್ಬಳಕೆ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ಅಲ್ಲೊಂದು ರೈಡರ್ಸನ್ನು ಹಾಕಿದ್ದಾರೆ. ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಪೊಲೀಸ್ ಅಧಿಕಾರಿಗೆ ಮಾಹಿತಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಆ ಮಾಹಿತಿಗಳ ಆಧಾರದ ಮೇಲೆ ಪೊಲೀಸ್ ಅಧಿಕಾರಿ ತನ್ನ ಮೇಲಧಿಕಾರಿಗೆ ಪ್ರಸ್ತಾವವನ್ನು ಸಲ್ಲಿಸಿ ಆ ಮೇಲಧಿಕಾರಿ ಆ ಪ್ರಸ್ತಾಪದ ಆಧಾರದಲ್ಲಿ ರಾಜ್ಯಪಾಲರಿಗೆ ತನಿಖೆಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೀಲಿಕ್ಕೆ ಅವಕಾಶ ಇದೆ. ದಟ್ ಈಸ್ ದ SOP, 2021ರ SOP ಇರುವಂಥದ್ದು. ಸೊ ಇದಿಷ್ಟು ಅಂಶಗಳು. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಇವತ್ತು ಮತ್ತೊಂದು ಡೈರೆಕ್ಟ್ ಎಲಿಗೇಷನನ್ನು TJ ಅಬ್ರಹಾಂ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರು ಮಾಡಿದ್ದಾರೆ. ಎಕ್ಸ್ಟೋರ್ಷನ್, ಸುಲಿಗೆ ಅಂತೇಳಿ. ಅಂದರೆ ಇಂತಹ ಕೇಸುಗಳನ್ನು ಹಾಕುವುದರ ಮುಖಾಂತರ ಬೆದರಿಸಿ ಹೆದರಿಸಿ ಸುಲಿಗೆ ಮಾಡುವಂತಹ ವರ್ತನೆ ಇರ್ತಕ್ಕಂಥ ವ್ಯಕ್ತಿ, ಈತನ ಇತಿಹಾಸ ಆಗಿದೆ. ಸುಪ್ರೀಂ ಕೋರ್ಟು TJ ಅಬ್ರಹಾಂ ಮೇಲೆ 25 ಲಕ್ಷ ರೂಪಾಯಿ ದಂಡವನ್ನು ಹಾಕುತ್ತೆ PILಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಸುಮ್ಮನೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದು, ಕೋರ್ಟ್ ಸಮಯ ವ್ಯರ್ಥ ಮಾಡೋದು, ಆ ಮುಖಾಂತರ ಆ PILನ ಉದ್ದೇಶ ಏನಿದೆ ಅದನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತೇಳಿ TJ ಅಬ್ರಹಾಂ ವಿರುದ್ಧ ಸುಪ್ರೀಂ ಕೋರ್ಟ್ 25 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತ್ತು. ಏನು ಸಣ್ಣ ಅಮೌಂಟ್ ಅಲ್ಲ, 25 ಲಕ್ಷ ರೂಪಾಯಿ.
ಪಾಪ ಟಿ ಜೆ ಅಬ್ರಹಾಂ ಬಳಿ ಅಷ್ಟು ದುಡ್ಡಿಲ್ಲ ಬಿಡಿ. ಅವರು ಸಾಮಾಜಿಕ ಕಾರ್ಯಕರ್ತರು, ಟಿ ವಿಗಳಲ್ಲಿ ತೋರಿಸ್ತಾರಲ್ಲ ಸಾಮಾಜಿಕ ಕಾರ್ಯಕರ್ತರು, ಅಂತಹ ಸಾಮಾಜಿಕ ಕಾರ್ಯಕರ್ತರು. ಈ ಸಾಮಾಜಿಕ ಕಾರ್ಯಕರ್ತರಲ್ಲಿ 25 ಲಕ್ಷ ರೂಪಾಯಿ ದುಡ್ಡು ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಸಮಾಜ ಸೇವೆ ಮಾಡೋರ ಹತ್ರ ದುಡ್ಡಿರಲ್ಲ. ದಾನ ಧರ್ಮ ಮಾಡಿಕೊಂಡು ಬೇರೆಯವರ ಕಷ್ಟ ಸುಖಕ್ಕೆ ಇರುವ ವ್ಯಕ್ತಿಗಳ ಜೊತೆಗೆ ಅವರಿಗೆ ದುಡ್ಡು ಎಲ್ಲಿಂದ ಬರೋಕ್ಕೆ ಸಾಧ್ಯ? ಎಲ್ಲಿಂದ ಬರೋಕ್ಕೆ ಸಾಧ್ಯ? ಅದು ಕೂಡ RTI ಅಪ್ಲಿಕೇಶನ್ ಹಾಕಿ ಭ್ರಷ್ಟಾಚಾರವನ್ನು ತೊಡೆದು ಹಾಕಲಿಕ್ಕೆ ಪಣ ತೊಟ್ಟಿರುವಂತಹ ಟಿ ಜೆ ಅಬ್ರಹಾಂಗೆ ದುಡ್ಡೆಲ್ಲಿಂದ ಬರಲಿಕ್ಕೆ ಸಾಧ್ಯ? RTI ಅಪ್ಲಿಕೇಶನ್ನಿಂದ ಏನು ದುಡ್ಡು ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು RTI ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಅಂತೇಳಿ ದುಡ್ಡೇನು ಕೊಡಲ್ವಲ್ಲ, ಎಲ್ಲಿಂದ ಬರೋಕ್ಕೆ ಸಾಧ್ಯ? ಈಗ ಮೊನ್ನೆ ಕಾಂಗ್ರೆಸ್ನವರೇ ಪ್ರಶ್ನೆಯನ್ನು ಕೇಳಿದ್ರು, ಸ್ನೇಹಮಯಿ ಕೃಷ್ಣಗೆ ಸುಪ್ರೀಂ ಕೋರ್ಟ್ ವಕೀಲ ಅವರನ್ನು ತಂದು ನೇಮಿಸಿ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಕಾಲತ್ತು ಮಾಡುವಷ್ಟು ದುಡ್ಡು ಎಲ್ಲಿಂದ ಬಂತು ಅಂತೇಳಿ ನಮಗೂ ಅದೇ ಕುತೂಹಲ. ಈ RTI ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರಿಗೆ ಇವರಿಗೆ ಸಿಕ್ಕಾಪಟ್ಟೆ ಫೀಸ್ ಕೊಟ್ಟು ವಕೀಲರನ್ನು ಕರೆಸಿ ವಾದ ಮಾಡಲಿಕ್ಕೆ ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪಾಪ 24 ಗಂಟೆ ಅದೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸಮಾಜದ ಹಿತ ಕಾಪಾಡುವಂತಹ RTI ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡುವಂತಹ ಈ RTI ಕಾರ್ಯಕರ್ತರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು. ಸೊ ಟಿ ಜೆ ಅಬ್ರಹಾಂ ವಿರುದ್ಧ ಡೈರೆಕ್ಟ್ ಎಲಿಗೇಷನನ್ನು ಮಾಡಿದ್ದಾರೆ ಇವತ್ತು ಪೀಠದಲ್ಲಿ. ಒಂದು 25 ಲಕ್ಷ ರೂಪಾಯಿ ದಂಡ ಹಾಕಿದ್ದು, ಜೊತೆಗೆ ಮಹಿಳಾ KS ಅಧಿಕಾರಿಯೊಬ್ಬರನ್ನು ಹೆದರಿಸಿ ಬೆದರಿಸಿ ಅವರಿಂದ ಸುಲಿಗೆ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಜೆ ಅಬ್ರಹಾಂ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರ ಬಗ್ಗೆಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಟಿ ಜೆ ಅಬ್ರಹಾಂ ಮೇಲೆ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಎಲಿಗೇಷನನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಪ್ರಕರಣವನ್ನು, ಈಗ ಈ ಪ್ರಕರಣದ ಬಗ್ಗೆ ಉಲ್ಲೇಖ ಆಗಿಲ್ಲ ಅಲ್ಲಿ, ಬಟ್ ಈಗ ನೆನಪಾಗಿದ್ದಕ್ಕೆ ಹೇಳ್ತಾ ಇದ್ದೀವಿ. ನಾಗಪ್ರಸನ್ನ ಅವರ ಪೀಠವೇ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ದಿನಗಳ ಹಿಂದೆ ಒಂದು ಅತ್ಯಂತ ಮಹತ್ವದ ಆದೇಶವೊಂದನ್ನು ಕೊಟ್ಟಿದೆ. ಆ ಕೊಡಗು ಮೂಲದ ಸುಮಾರು 33 ವರ್ಷದ ಮಹಿಳೆಯೊಬ್ಬರು ಸುಮಾರು 10 ಮಂದಿ ಪುರುಷರ ವಿರುದ್ಧ ಮದುವೆಯಾಗುವುದಾಗಿ ನಂಬಿಸಿ ಅಥವಾ ಅತ್ಯಾಚಾರ ಮಾಡಿದ್ದಾರೆ ಅಂಥೇಳಿ ಸುಳ್ಳು ಕೇಸನ್ನು ಹಾಕಿದ್ದಾರೆ ಅಂಥೇಳಿ ನಿನ್ನೆ 2 ದಿನಗಳ ಹಿಂದೆ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ನಡೆದು ನಾಗಪ್ರಸನ್ನ ಅವರ ಪೀಠ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಈ ಮಹಿಳೆಯ ಮಾಹಿತಿಯನ್ನು ಪೊಲೀಸರು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು. ಯಾಕಂತ ಹೇಳಿದ್ರೆ ಈಕೆ ಈ ರೀತಿಯ ಪ್ರಕರಣಗಳನ್ನು ದಾಖಲಿಸಿ ಕಿರುಕುಳ ಕೊಡುವುದಕ್ಕೆ ಈಕೆ ನಿರತಲಾಗಿದ್ದಾಳೆ ಎನ್ನುವುದಕ್ಕೆ ಸಾಕ್ಷ್ಯಗಳಿದೆ ಅಂತ. ಆಮೇಲೆ ಅಬಿಚುವಲ್ ಅಫೆಂಡರ್ಗಳ ಥರ. ಸೊ ಟಿ ಜೆ ಅಬ್ರಹಾಂ ವಿರುದ್ಧ ಮನು ಸಿಂಘ್ವಿ ಅವರು ಆ ಎಲಿಗೇಷನನ್ನು ಓಪನ್ ಕೋರ್ಟ್ನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನೆನಪಾಗಿದ್ದು ಇದೇ ಪ್ರಕರಣ. ಸೊ ಸೇಮ್ ಆ ಮನು ಸಿಂಘ್ವಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಎಕ್ಸ್ಟೋರ್ಷನ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಯ ಮೇಲೆ ಕೇಸುಗಳಿದೆ, ಸುಳ್ಳು ಕೇಸುಗಳನ್ನು ಹಾಕ್ತಾರೆ ಈ ವ್ಯಕ್ತಿ ಅಂತೇಳಿ, ಸುಪ್ರೀಂ ಕೋರ್ಟ್ ದಂಡ ಹಾಕಿದೆ ಅಂತೇಳಿ. ಸೊ ಇಷ್ಟೆಲ್ಲ ಪಾಯಿಂಟ್ಗಳನ್ನು ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿದ್ದಾರೆ. ವೆರಿ ಕ್ರೂಷಿಯಲ್ ಇರುವಂಥದ್ದು ಗವರ್ನರ್ ರೋಲ್ ಬಗ್ಗೆ. ಆಮೇಲೆ ಯಾವೆಲ್ಲ ಜಡ್ಜ್ಮೆಂಟುಗಳನ್ನು ಪ್ರತಿವಾದಿ ವಕೀಲರು ತಮ್ಮ ವಕಾಲತ್ತಿಗೆ ಪೂರಕ ಅಂಥೇಳಿ ರೆಫರ್ ಮಾಡಿದ್ರು, ಆ ಎಲ್ಲ ಜಡ್ಜ್ಮೆಂಟುಗಳ ಮೂಲ ತೆಗೆದು ನೋಡಿದ್ರೆ, ಇನ್ಕ್ಲೂಡ್ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಆ ಜಡ್ಜ್ಮೆಂಟ್ನ ಮೂಲ ಪ್ರಕರಣವನ್ನು ತೆಗೆದು ನೋಡಿದ್ರೆ ಆ ಎಲ್ಲ ಮೂಲ ಜಡ್ಜ್ಮೆಂಟುಗಳು ಇಟ್ಸ್ ಆ್ಯಕ್ಚುಲಿ ಇನ್ ಫೇವರ್ ಟು ಸಿದ್ದರಾಮಯ್ಯ ಆ್ಯಕ್ಚುಲಿ. ಬಟ್ ಗವರ್ನರ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಪಿಕ್ ಮಾಡಿ ತಮಗೆ ಹೆಂಗೆ ಅನಿಸುತ್ತೆ ಆ ರೀತಿ ಆಧಾರದಲ್ಲಿ ತನಿಖೆಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಸೊ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತಿವಾದವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಒಂದಂತೂ ಸ್ಪಷ್ಟ ಆಗುತ್ತೆ, ಪ್ರತಿವಾದಿಗಳಿಗೆ ಹಿನ್ನಡೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರ ವಾದವನ್ನು ಗಮನಿಸಿದ್ರೆ ಪ್ರತಿವಾದಿಗಳು ಅಂತ ಹೇಳಿದ್ರೆ ಟಿ ಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್, ಮತ್ತು ನಮ್ಮ ರಾಜ್ಯದ ಕನ್ನಡ ಬರದ ಘನತೆವೆತ್ತ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್. ಕನ್ನಡ ಬರಲ್ಲ ಈ ಮಹಾಮಹಿಮರಿಗೆ, ಆದರೆ ಟಿ ಜೆ ಅಬ್ರಹಾಂ ಎನ್ನುವಂಥ ವ್ಯಕ್ತಿ, ಸ್ನೇಹಮಯಿ ಕೃಷ್ಣ ಎನ್ನುವಂಥ ವ್ಯಕ್ತಿ, ಪ್ರದೀಪ್ ಕುಮಾರ್ ಎನ್ನುವಂಥ ವ್ಯಕ್ತಿ ಕನ್ನಡದಲ್ಲಿ ಕೊಟ್ಟಂಥ ದೂರನ್ನು, ಏನು ಸೂಪರ್ ಸ್ಪೀಡ್ 200 ಪುಟಗಳ ದೂರನ್ನು, 200 ಪುಟ ಅಂತ ಹೇಳಿದ್ರೆ ಓದಕ್ಕಾದರೂ ಟೈಮ್ ಬೇಕಲ್ಲ. ಫಸ್ಟ್ ಆಫ್ ಆಲ್ ಕನ್ನಡ ಬರಲ್ಲ ರಾಜ್ಯಪಾಲರಿಗೆ,
ಕನ್ನಡ ಬರದೇ ಹೋದರೆ ಇಂಗ್ಲೀಷಲ್ಲಾದರೂ ಓದ್ಬೋದು. ಆಯಿತು, ಇಂಗ್ಲೀಷ್ ಬರುತ್ತೆ ಅಂತ ಅಂದ್ಕೊಂಡ್ರು ಕೂಡ ಇಂಗ್ಲೀಷಲ್ಲೇ ದೂರು ಕೊಟ್ಟಿದ್ರು ಅಂತ ಅಂದ್ಕೊಂಡು ಕೊಟ್ಟಿಲ್ಲ, ಇಂಗ್ಲೀಷಲ್ಲಿ ಕನ್ನಡದಲ್ಲೇ ಕೊಟ್ಟಿದ್ರು. ಇನ್ ಕೇಸ್ ಇಂಗ್ಲೀಷಲ್ಲೇ ದೂರು ಕೊಟ್ಟಿದ್ರು ಅಂತ ಆದ್ರೂ ಕೂಡ 200 ಪುಟಗಳ ದೂರನ್ನು ಓದಬೇಕಾದ್ರೆ ಟೈಮ್ ಎಷ್ಟು ಬೇಕು ರಾಜ್ಯಪಾಲರಿಗೆ, ಅರ್ಥ ಮಾಡ್ಕೋಬೇಕು. ಬಟ್ ನೋಡಿ, ಕನ್ನಡ ಬರಲಿಲ್ಲ ಅಂದರು ಘನತೆವೆತ್ತ ಮಹಾಮಹಿಮ ರಾಜ್ಯಪಾಲರು ಅದನ್ನು ಓದಿ ಶ್ರಮವಹಿಸಿ ಅವತ್ತೇ TJ ಅಬ್ರಾಹಂ ದೂರು ಕೊಟ್ಟ ತಕ್ಷಣ 3 ಗಂಟೆ ಕೇಳಿದಾರಂತೆ ವಾದವನ್ನು. ಸೊ TJ ಅಬ್ರಾಹಂ ದೂರು ಕೊಟ್ಟ ತಕ್ಷಣ ಆ 200 ಪುಟಗಳ ದೂರನ್ನು ಕನ್ನಡ ವರ್ಣಮಾಲೆಯನ್ನು ಕಲಿತು, ಆ ಈ ಎಲ್ಲ ಕಲಿತು, ಕಾಗುಣಿತ ಕಲಿತು, ಸಂಧಿ ಕಲಿತು, ವಿಭಕ್ತಿ ಪ್ರತ್ಯಯ ಕಲಿತು, ಎಲ್ಲವನ್ನ ಕಂಠಪಾಠ ಮಾಡಿ ಇಮಿಡಿಯೇಟ್ ಬ್ರಹ್ಮಜ್ಞಾನವನ್ನು ಪಡೆದು ಕನ್ನಡದಲ್ಲಿ ಇಮಿಡಿಯೇಟ್ ಅವತ್ತೇ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಯಾರು? ನಮ್ಮ ಘನತೆವೆತ್ತ ಮಹಾಮಹಿಮ ರಾಜ್ಯಪಾಲರು. ಸೊ TJ ಅಬ್ರಾಹಂ ಕೊಟ್ಟಂಥ ದೂರಿನ ಆಧಾರದಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟ ಬಳಿಕ ಘನತೆವೆತ್ತ ಮಹಾಮಹಿಮ ರಾಜ್ಯಪಾಲರಿಗೆ ಕನ್ನಡನೇ ಮರ್ತೋಗ್ಬಿಡ್ತು. ಏನು ಓದಿದ್ದೀನಿ ಅನ್ನೋದೇ ಮರ್ತೋಯ್ತು, ವರ್ಣಮಾಲೆ ಮರ್ತೋಯ್ತು, ಸಂಧಿ ಮರ್ತೋಯ್ತು, ವಿಭಕ್ತಿ ಪ್ರತ್ಯಯ ಮರ್ತೋಯ್ತು, ಕಾಗುಣಿತ ಮರ್ತೋಯ್ತು. ಪಾಪ ಘನತೆವೆತ್ತ ರಾಜ್ಯಪಾಲರಿಗೆ ಈ ಪರಿಸ್ಥಿತಿ ಬರಬಾರ್ದು. ಮಹಾಮಹಿಮರು, ಅವರನ್ನು ನಾವು ತುಂಬ ಕುಚೋದ್ಯ ಮಾಡೋಕ್ಕಾಗಲ್ಲ. ಅವರನ್ನು ಎಕ್ಸಲೆನ್ಸಿ ಅಂಥೇಳಿ ಕರೆಯೋದ್ರಿಂದ ಅವ್ರು ಯಾವುದರಲ್ಲಿ ಎಕ್ಸಲೆಂಟ್ ಅಂತ ಹೇಳಿ ತೋರಿಸಿದ್ದಾರೆ. ಪ್ಯೂರ್ ಮಿಸ್ಯೂಸ್ ಆಫ್ ಗವರ್ನರ್ ಪೋಸ್ಟ್. ನನ್ನ ಪ್ರಕಾರ ಮುಖಭಂಗ ಓಡಿಸ್ಕೊಂಡು ಬರುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಈ ಕೇಸ್ನಲ್ಲಿ. ಮಹಾಮಹಿಮ ರಾಜ್ಯಪಾಲರ ಆದಿಯಾಗಿ TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತು JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ನ ಮುಂದೆ ಬಿಟ್ಟಂಥವ್ರು ಯಾರೆಲ್ಲ ಇದ್ದಾರೋ ಅವರೆಲ್ಲ ಮುಖಭಂಗ ಅನುಭವಿಸುವಂಥ ಸಾಧ್ಯತೆಗಳು. ಆರ್ಗ್ಯುಮೆಂಟನ್ನು ಬಹುತೇಕ ಕರ್ನಾಟಕದ ಎಲ್ಲರೂ ಕೂಡ ಕೇಳಿದ್ದೀರಿ. ಲೈವ್ ಸ್ಟ್ರೀಮಿಂಗ್ ಆಗಿದೆ ಮೋರ್ ದೆನ್ ಯೂಟ್ಯೂಬಲ್ಲಿ, ಎಲ್ಲರೂ ಕೇಳಿದ್ದಾರೆ. ಎಲ್ಲ TV ಚಾನಲ್ಗಳು ಅಪ್ಡೇಟನ್ನು ಮಾಡಿದ್ದಾವೆ ಅವರಿಗೆ ಅರ್ಥ ಆದ ರೀತಿಯಲ್ಲಿ. ಸೊ ಈ ಕೇಸ್ನ ಪ್ರಿಲಿಮಿನರಿ ವೆರಿ ಫೌಂಡೇಶನ್ ಏನಿದೆ, ಪ್ರೋಸೆಸ್, ಗವರ್ನರ್ ಪವರ್ ಮತ್ತು ಕೆಲವು ಜಡ್ಜ್ಮೆಂಟ್ಗಳನ್ನು ಕೋಟ್ ಮಾಡಿದ್ದು ಎಲ್ಲವೂ ಕೂಡ ಆ್ಯಕ್ಚುಲಿ ಇನ್ ಫೇವರ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ, ದಿ ಚೀಫ್ ಮಿನಿಸ್ಟರ್.